ಕಡೆ ಅಂದ್ರೆ ಬೇರೆ ಪಾಠಕರಿಂದ ನಾವು ನಿರೀಕ್ಷೆ ಮಾಡುವ ಹಾಗೆಯೇ ಇಲ್ಲ. ಪಾಠಕರಿಂದ ಅದನ್ನು ನಾವು ಖಂಡಿತ ನಿರೀಕ್ಷೆ ಮಾಡ್ತೇವೆ, ಅದನ್ನು ಅವರು ಪ್ರತಿ ಸಲವೂ ಪಾಲಿಸ್ತಾರೆ. ಅದು ಬಿಟ್ಟರೆ ಚಿನ್ಮಯ. ಹಾಗಾಗಿ ಆ ಗುರು ಶಿಷ್ಯರ ಆ ಸಾಂಗತ್ಯ ಒಂದು ಒಳ್ಳೆಯ ಮದ್ದಲೆ ವಾದನದೊಂದಿಗೆ ಈ ಕಾರ್ಯಕ್ರಮ ಯಶಸ್ಸಿಗೆ ಪೂರಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಅಭಿವಂದನೆಗಳು. ಇನ್ನು ರಾವಣನಾಗಿ ನಾನು ಅವರಿಗೆ ಮೆಸೇಜ್ ಹಾಕಿದ್ದೇನೆ, ನಿಮ್ಮ ರಾವಣ ಅಷ್ಟು ಒಳ್ಳೇದಾದ್ದಕ್ಕೆ ನಮ್ದು ಈ ಪ್ರಸಂಗ ಕಳೆಗಟ್ಟಿದೆ ಅಂತ ಹೇಳುವ ಹಾಗೆ, ಎಲ್ಲಿಯೂ ಕೂಡ ರಾವಣತ್ವವನ್ನು ಮೀರದೆ ಅಥವಾ ಅದನ್ನು ತೋರಿಸಿಕೊಳ್ಳಕ್ಕಾಗುತ್ತಾ ಇಲ್ಲ ಅಂತ ಹೇಳುವ ಯಾವ ಭಾವವೂ ಇಲ್ಲದೆ ಪೂರ್ಣ ಪ್ರಮಾಣದಲ್ಲಿ ರಾವಣನಾಗಿ ಕಾಣಿಸಿಕೊಂಡವರು ಶ್ರೀಯುತ ಶಶಾಂಕ್ ಹರ್ನಾಡಿಯವರು. ಅದಕ್ಕೆ ಸರಿಯಾಗಿ ರಾಮನಾಗಿ ಕಾಣಿಸಿಕೊಂಡವರು ವಿದ್ವಾನ್ ಮಾಗೋಡು ಪ್ರಸನ್ನ ಭಟ್ಟಿಯವರು. ಸಮರ್ಥವಾದಂತಹ ಉತ್ತರವನ್ನು ನೀಡುತ್ತಾ ರಾವಣನಿಗೆ ಸರಿಸಾಟಿಯಾದ ರಾಮನಾಗಿದ್ದಾರೆ. ಈಗ ಕಲಿಯುವ ಹಂತದಲ್ಲಿ ಇರುವಂತಹ ಸುಹಾಸ್ ಮರಾಠೆ ಅವನು ಮಾತಲಿಯಾಗಿ ತನ್ನ ಉತ್ತಮ ನಿರ್ವಹಣೆಯಿಂದ ಪ್ರಸಂಗಕ್ಕೆ ಒಂದು ಪೂರಕ ಅಂಶವನ್ನು ಒದಗಿಸಿಕೊಟ್ಟಿದ್ದಾನೆ. ಇನ್ನು ಮಂಡೋದರಿಯಾಗಿ ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ಮತ್ತೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತೇನೆ. ಶುಭರಾತ್ರಿ. ನಮಸ್ಕಾರ. ಇವಾಗ ಕರೆಕ್ಟ್ ಗೊತ್ತಾಗುತ್ತೆ ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಯಾಕೆಂದ್ರೆ ಇಷ್ಟೊತ್ತು ಒಂದು ಸುಂದರವಾದಂತಹ ಆವರಣ ಸೃಷ್ಟಿ ಮಾಡಿ, ಇದು ಯಕ್ಷಗಾನ ಅಂದ್ರೆ ಬರೀ ಇದೊಂದು ಭಾಷೆ ಅಲ್ಲ, ಇದೊಂದು ಸಂವಹನವೂ ಅಲ್ಲ, ಇದೊಂದು ಭಾರತೀಯ ಸಂಸ್ಕೃತಿಯ ಜಾನಪದ ಕಲೆ ಅಂತಾರೆ. ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಇಲ್ಲಿ ಸಂಗೀತ ಇದೆ, ವಾದ್ಯ ಇದೆ, ಸಾಹಿತ್ಯ ಇದೆ, ಇನ್ನೇನ್ ಬೇಕು, ಒಂದು ಎಲ್ಲದೂ ಇದೆ ಅಂದವಾಗ ಜಾನಪದ ಹೇಗಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇಂಥ ಒಂದು ಸುಂದರವಾದಂತಹ ಆವರಣವನ್ನು ಸೃಷ್ಟಿ ಮಾಡಿಕೊಟ್ಟಂತ ಎಲ್ಲ ಕಲಾವಿದರು. ಯಾಕೆಂದ್ರೆ ನಮ್ಮ ಅಜಿತ್ ಕಾರಂತರು ದೊಡ್ಡ ಜ್ಯೋತಿಷರು. ಅವರು ಅವರಿಗೆ ನಾವು ಭಾಷೆಯಲ್ಲಿ ನಾವು ಹೇಳಿದ್ರೆ ನಮ್ದು ಕಡಿಮೆನೇ ಆಗುತ್ತೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಇನ್ನೊಬ್ಬ ನಮ್ಮ ಅರ್ನಾಡಿ ಅವರು ದಿನದಲ್ಲಿ 13-14 ಗಂಟೆ ಇಂಗ್ಲಿಷಲ್ಲೇ ವ್ಯವಹಾರ ಮಾಡ್ತಾ ಇರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್. ಒಂದು ಆಂಗ್ಲ ಪದ ಇಲ್ಲಿ ಬಂದಿಲ್ಲ ಅವರು ಮಾತಾಡುವಾಗ. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯದ ಗಟ್ಟಿ ಹಿರಿಮೆ ಎಷ್ಟಿದೆ, ಅದಕ್ಕೆ ಯಕ್ಷಗಾನದ ಕೊಡುಗೆ ಎಷ್ಟು ಅಂದ್ರೆ ನಾವು ಖಂಡಿತ ಅದನ್ನ ಇಲ್ಲಿ ಯಾವ್ಯಾವ ಸುಮ್ಮನೆ ಗರ್ಡನಾನ ಕನ್ನಡ ಸಂಘ ಏನೇನೋ ಕಟ್ಕೊಂಡು ದುಡ್ಡು ಮಾಡ್ತಾರೆ. ಬರ್ಲಿ ಅವ್ರು ಇಲ್ಲಿ ನಮ್ಮ ಯಕ್ಷಗಾನದವ್ರ ತೋರಿಸ್ತೀವಿ ನಾವು ಏನು ಅಂತ. ಹಾಗೆ ಅರ್ನಾಡಿಯವರು ಮತ್ತೆ ನಮ್ಮ ಪ್ರಸನ್ನ ಭಟ್ರು ಇವರು ಸಹ ಕಾಲೇಜ್ ಉಪನ್ಯಾಸಕರು. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಈಗ ಇಂಗ್ಲಿಷ್ ನಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂದ್ರೆ ಇಂಗ್ಲಿಷ್ ನಲ್ಲೇ ಸ್ವಲ್ಪ ವ್ಯವಹಾರ, ಕನ್ನಡವೇ ಮರ್ತೋಗಿದೆ. ಹಾಗಾಗಿ ಇವರೆಲ್ಲರೂ ಇಷ್ಟು ಸುಂದರವಾದಂತ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಮುಖ್ಯ ಅದಕ್ಕೆ ಕಾರಣ ನನ್ನ ಆತ್ಮೀಯರಾದಂತ ಶ್ರೀ ಅನಂತ ಪದ್ಮನಾಭ ಪಾಠಕರು. ಈ ತಂಡವನ್ನು ಕಟ್ಟು ಒಂದು 30 ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ಹೆಸರನ್ನು ಕಂಡಿದ್ದಾರೆ. ಯಾಕೆಂದ್ರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಹೊಗಳೋದೇ ಇಲ್ಲ, ಇದು ಸಾರ್ವತ್ರಿಕ. ಆದ್ರೆ ಪಾಠಕರನ್ನ ಎಲ್ಲ ಕಲಾವಿದರು ಒಪ್ಪಿದ್ದಾರೆ ಅಂದ್ರೆ ಅದು ಅವರ ನಿಸ್ವಾರ್ಥ ಸೇವೆಯ ಪ್ರತೀಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಲಾಗಿ ನನ್ನ ಸಹಪಾಠಿಯೂ ಹೌದು. ಇನ್ನು ಅನಂತ ಹೆಗಡೆ ದಂತಳಿಕೆ ಅವರು, ನಾನು ಆಗ್ಲೇ ಒಮ್ಮೆ ಹೇಳಿದೆ, ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಪಾಠಕರ ಶಿಷ್ಯರು ಅವರು. ಪಾಠಕರು 2 ದೊಡ್ಡ ಗುರುಗಳು ಸಿಕ್ಕಿದ್ದಾರೆ. ಒಂದು ಶಿವರಾಮ್ ಕಾರಂತರು ಸಿಕ್ಕಿದ್ದಾರೆ, ಇನ್ನೊಂದು ಅವರಿಗೆ ಶಂಭು ಹೆಗಡೆ ಅವರು ಸಿಕ್ಕಿದ್ದಾರೆ. ಹಾಗೆ ಅವರು 2 ಗುರು ಗರಡಿಯಲ್ಲಿ ಪಳಗಿದಂತ ಒಂದು ಪ್ರತಿಭೆ. ಕೈ ಚಳಕ ನೋಡಿರ್ಬೋದು. ಮೃದಂಗ ಎಲ್ಲ ನುಡಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಭಾಗವತಿಗೆ ಸ್ಥಾನ ಎಷ್ಟು ಗಟ್ಟಿನೋ ಮೃದಂಗದ ಸ್ಥಾನವುದು ಅಷ್ಟೇ ಗಟ್ಟಿ. ಇಲ್ಲದಿದ್ರೆ ಭಾಗವತಿಗೆನೂ ಇಲ್ಲ, ಅರ್ಥಗಾರಿಕೆ ಇಲ್ಲ. ಹಾಗೆ ಅದು ಒಂದಕ್ಕೊಂದು ಮೇಳ. ಅದು ಒಳ್ಳೆಯ ಭಾಗವತರು, ಇಡಗುಂಜಿ ಮೇಳದ ಪ್ರಧಾನ ಭಾಗವತರು. ಹಲವಾರು ಬಾರಿ ವಿದೇಶಾರ್ಥಗಳನ್ನು ಇರುವರು ಮಾಡಿದಂಥವ್ರು. ತುಂಬಾ ಒಂದು ಸೌಜನ್ಯಶೀಲ ವ್ಯಕ್ತಿಗಳು ಅಂತ ನಾನು ಹೇಳಿಕೆ ಎಲ್ಲರ ಪರವಾಗಿ ಅವರನ್ನು ಗೌರವಿಸುವ ಸಮಯ. ಈಗ ಭಾಗವತಿಯಲ್ಲಿ ಅನಂತ ಹೇಳಿ ದಂತಡಿಕೆ ಅವರು ದಯಮಾಡಿ ಈ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಸ್ವೀಕರಿಸ್ತೀವಿ. ಅನಂತ ಪದ್ಮನಾಭ ಪಾಠಕರು ಯಕ್ಷಗುರು ಅಂತಲೇ ಪ್ರಸಿದ್ಧಿ ಅವರಿಗೆ. ಮತ್ತೆ ಯಕ್ಷಗಾನದ ಸವ್ಯ ಸಾಹಿತ್ಯಗಳ ಅಪರೂಪ ನಮ್ಗೆ. ಅದರಲ್ಲಿ ಪಾಠಕರು ಅವರು ಮೊದಲೇ ನುಡಿಸಬಲ್ಲರು, ಚಂಡೆಯನ್ನು ನುಡಿಸಬಲ್ಲರು, ಅದೇ ರೀತಿ ಪದ್ಯ ಹೇಳಬಲ್ಲರು, ವೇಷವನ್ನು ಮಾಡಬಲ್ಲರು, ತಾಳಮದ್ದಲೆ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಅವ್ರನ್ನ ಸವ್ಯ ಸಾಹಿತ್ಯ ಅಂತ ನಾವು
ನಾವು ಸುಮಾರು 30 ವರ್ಷದಿಂದ ಒಡನಾಟ ಇದೆ. ಹಾಗಾಗಿ ಬಹಳ ಸಜ್ಜನಿದ್ದೇವೆ. ಇಬ್ರು ಮಾಡಿದ್ದಾರೆ. ಅಲ್ಲ, ಮೂರ್ತಿನೂ ಹಾಗೆ ಅವನು ಕೆರೆ ಮೇಲೆ ಇದ್ದಾಗ ಅವ್ರ ಮೊದಲೇ ನುಡಿಸಿದ್ದಾರೆ, ಎಲ್ಲ ಕೆಲಸನ ಮಾಡಿದ್ದಾರೆ ಅವರು. ಹಾಗಾಗಿ ಅವರೆಲ್ಲ ಕೂಟದ ಕಲಾವಿದರು ಬರ್ತಾರೆ ಅವರು. ಈಗ ಅನಂತರು ಹಾಗೆ, ಅನಂತರು ಬೆಳೆಯುತ್ತಿರುವಂತಹ ಭಾಗವತರು ನಿಜವಾಗಿ ಬಹಳ ಖುಷಿ ಆಗುತ್ತೆ. ಈಗ ಯುವ ಭಾಗವತರೇ ಇಲ್ಲ, ಸರಿಯಾದ ಭಾಗವತರೇ ಇಲ್ಲ. ಅದರಲ್ಲಿ ನಮ್ಮ ಅನಂತ ಈ ತರ ಬೆಳೆದಿದ್ದು ನಮ್ಗೆ ಬಹಳ ಹೆಮ್ಮೆ ಇದೆ ಅವ್ರ ಬಗ್ಗೆ. ನಿಜವಾಗ್ಲೂ ಇವತ್ತು ಪದ್ಯ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ವಂದನೆ ಎಲ್ಲರೂ. ಇದು ಮನೆಯವರೇ ತಯಾರಿಸಿದಂತ ಒಂದು ಕಲಾಕೃತಿ. ಹಾಗೆ ಶಶಾಂಕ್ ಅಜಿತ್ ಕಾರಂತ್ ಅವರು ಬನ್ನಿ. ಇವ್ರು ಒಳ್ಳೆ ಜ್ಯೋತಿಷಿಗಾರರು. ಇವತ್ತು ಒಳ್ಳೆ ಇದನ್ನು ಹೇಳಿದ್ರು ಅವರು ಮಂಡೋದ್ರಿಂದ, ತುಂಬಾ ಚೆನ್ನಾಗಿ ಹೇಳಿದ್ರು. ಭಾಷೆಯಲ್ಲಿ ಒಳ್ಳೆ ಹಿಡಿತಾ ಇದೆ ಅವರಿಗೆ, ಬಹಳ ಖುಷಿ ಆಗುತ್ತೆ. ವೇಷನ್ನು ಮಾಡ್ತಾರೆ, ನೋಡಿದ್ದೀನಿ ನಾನು ವೇಷವನ್ನು. ಹಾಗಾಗಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಹಾರ್ದಿಕವಾದ ಚಿನ್ಮಯ ಅಂಬಾರ್ಗೊಡ್ಲಲ್ಲ, ನಿಜ ಪಾಠದ ಶಿಷ್ಯರೇ ಅವರು. ಗಟ್ಟಿಯಾಗಿ ಹೇಳ್ಬೋದು. ನಾನು ಮೊನ್ನೆ ನೋಡಿದಾಗಲೂ ಅದನ್ನೇ ಹೇಳಿದೆ ಪಾಠಕರ ಹತ್ರ, ನಿಮ್ಮ ಶಿಷ್ಯ ಅಂತ. ಅಂದ್ರೆ ಮೊದಲೇ ಇದರಲ್ಲಿ ಹೇಳಿದ್ದೆ ನಾನು. ನಿಜವಾಗ್ಲೂ ಒಳ್ಳೆಯ ಭವಿಷ್ಯ ಇದೆ ಅವರಿಗೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತದೊಂದಿಗೆ ವಂದನೆ ಅವರಿಗೆ. ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಉಪನ್ಯಾಸಕ ಮಿತ್ರರು ಪ್ರಸನ್ನ ಮಾಗೋಡವರು ಇಲ್ಲೇ ಇದ್ದಾರೆ. ಇವತ್ತು ಒಳ್ಳೆ ರಾಮನ್ ಹೇಳಿದ್ದಾರೆ ಅವರು, ವಿದ್ವಾನ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ತಪ್ಪಿಸ್ತಾ ಇದ್ದಾರೆ. ಇನ್ನು ಶಶಾಂಕ್ ಅರ್ನಾಡ್ ಇವ್ರ ಬಗ್ಗೆ ವಿಶೇಷವಾಗಿ ಈಗಾಗಲೇ ಹೇಳಿದ್ದಾರೆ. ಯಾಕೆಂದ್ರೆ ಅವರು ದಿನದಲ್ಲಿ 15 ಗಂಟೆ ಇಂಗ್ಲಿಷ್ ನಲ್ಲಿ ಇರುವವರು ಸಾಫ್ಟ್ವೇರ್. ಅವರು ತಾಳಮದ್ಲೆ ಅರ್ಥವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ನಮ್ಮೂರಿಗೂ ಕಳಿಸಿದ್ವಿ ಅವ್ರನ್ನ. ತಾಳಮದ್ಲೆಯಲ್ಲಿ ಇಂಗ್ಲಿಷ್ ಮಾಡಲ್ಲ. ಅವ್ರು ತುಂಬಾ ವರ್ಷದಿಂದ ನಮ್ಮ ಒಡನಾಡಿಗಳು ಹೌದು. ಆಕ್ಚುಲಿ ನಮ್ಮ ಊರಿಗೆಲ್ಲ ಕರೆಸಿದ್ವಿ ಅವ್ರನ್ನ. ಮುಂದೆ ಒಂದು ಪಾತ್ರವನ್ನು ತುಂಬಾ ಚೆನ್ನಾಗಿ ಕಟ್ಕೊಡ್ತಾರೆ ಅವ್ರನ್ನ. ಇದು ಅಪರೂಪದ. ಯಾಕಂದ್ರೆ ಈಗಿನ ಇದರಲ್ಲಿ ಯಾವಾಗ ನೋಡ್ರೆ ಇಂಗ್ಲಿಷ್ ಪದವೇ ಬಂದ್ಬಿಡುತ್ತೆ. ಆದ್ರೆ ಅವ್ರ ಭಾಷೆಯಲ್ಲಿ ಎಲ್ಲೂ ಒಂದೇ ಒಂದು ಇಂಗ್ಲಿಷ್ ಪದ ಬಂದಿಲ್ಲ. ಅದು ಯಕ್ಷಗಾನ ಪ್ರಭಾವ ಅನ್ನೋದು ಅವರ ಪ್ರತಿಭೆನೂ ಅವರು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆ ಸಲ್ಲಿಸ್ತೇನೆ. ಹಾಗೆ ಇನ್ನೋರ್ವ ಸಾಫ್ಟ್ವೇರ್ ಅವರು ಹಾಗೇನೆ ಸುಹಾಸ್ ಮರಾಠ್ ಅವರು ಇನ್ನೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದಾರೆ, ಇನ್ನು ಒಳ್ಳೆ ಭವಿಷ್ಯ ಇದೆ ಅವರಿಗೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಗರ್ತಿಕೆರೆಯವರು ನಮಗೆ ಸುಮಾರು 30 ವರ್ಷದಿಂದ ಒಡನಾಟ ಇರ್ಬೋದು. ಕೆರೆಮನೆ ಶಂಭುವರ ಕಾಲದಿಂದಲೇ ಒಡನಾಟ. ಹಾಗಾಗಿ ಅವರು ಒಂಥರ ಆಲ್ರೌಂಡರ್ ಇದ್ದಂಗೆ ಅಲ್ಲಿ ಮೊದಲೇ ವೇಷ ಎಲ್ಲವನ್ನ ಹಾಗೆ ಸಂಗೀತಲ್ಲೂ ಬಹುಶಃ ತಬಲ ನುಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವರ ತಂದೆಯವರು ಬಹಳ ಪ್ರಸಿದ್ಧವಾದ ಅಂದ್ರೆ ಸುಗಮ ಸಂಗೀತಗಾರ. ಗರ್ತಿಕೆರೆ ರಾಘಣ್ಣ ಅಂತೆ ನಾವೆಲ್ಲ ಪ್ರೀತಿಯಿಂದ ಕರೆಯುವಂತೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆ ನಡೆಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮಹನೀಯರಿಗೆ, ಕೃಷ್ಣಮೂರ್ತಿ ಗರ್ತಿ ಅವರು ಬರಬೇಕು. ಗರ್ತಿಕೆರೆ ಕೃಷ್ಣಮೂರ್ತಿ ಅವರು ನಮ್ಮ ಗರ್ತಿ ಅಂತ ಎಲ್ಲರ ಪರವಾಗಿ ನಿಮಗೆ ಒಂದು ವಂದನೆ. ಕಾರ್ಯಕ್ರಮ ನಮ್ಮ ಇವರು ನಾನು ಪರಿಚಯ ಮಾಡಲೇಬೇಕು. ಇಲ್ಲಿ ಇದ್ದಾರೆ, ಯಾರು ನೋಡಿದ್ದೀರಾ ಇವರನ್ನು? ಸ್ಟೂಡೆಂಟ್ಸ್ ಯಾರು ಇದ್ರು ಗೊತ್ತಾಗ. ಇವರು ಹರಿಗಾರ ಗಣಪತಿ ಭಟ್ರು ಅಂತೇಳಿ ವಿಜಯ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ರು. ಆಲ್ಮೋಸ್ಟ್ 40 ವರ್ಷ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ನಮಗೆ ಎಲ್ಲ ಧೈರ್ಯ ತುಂಬೋದಿದ್ದಾರೆ, ಟಾನಿಕ್ ನಮಗೆ ಬೂಸ್ಟರ್ ಅಂತ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸುಮ್ಮನೆ ಒಂದು ಫೋನ್ ಹಾಕಿದ್ರೆ ಸಾಕು ಬರ್ತಾರೆ.
ಇವರೆಲ್ಲ ಇರೋದ್ರಿಂದ ನಿಮ್ಮಂತ ಸಹೋದರ ಸೇರಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ದೇವಿದಾಸ್ ಇರ್ಬೋದು, ಹಾಗೇನೆ ಶ್ರೀಕರ ಅವರು, ಪೂರ್ಣಿಮಾ ಅವರು, ಪವಿತ್ರ ಅವರು, ಹೌದು ಮತ್ತೆ ಮನೆ ಹೋಗಿ ಅವ್ರಿಗೆ ಕ್ಲಾಸ್ ತಗೋಲ್ಲ. ಹಾಗೆ ನಮ್ಮ ದರ್ಶನ್ ದಂಪತಿಗಳು ಹೇಳಿದ್ದೀನಿ. ಎಲ್ಲರೂ ಸಹ ಇದೊಂದು ನಮ್ಮ ಮನೆಯ ಕಾರ್ಯಕ್ರಮ, ಹಬ್ಬದ ತರ ಎಲ್ಲ ನೀವು ವ್ಯವಸ್ಥೆ ಮಾಡಿದ್ದೀರಿ. ಯಾವುದೇ ಇಲ್ಲ, ಯಾಕೆಂದ್ರೆ ಲಕ್ಸುರಿ ಇದ್ದಲ್ಲಿ ನ್ಯೂನ್ಯತೆ ಜಾಸ್ತಿ ಇರುತ್ತೆ, ಸರಳತೆಯಲ್ಲೇ ಇದ್ರೆ ಶ್ರೀಮಂತಿಕೆ ಇರುತ್ತೆ. ಹಾಗೆ ಇದು ಏನು ಇಲ್ಲದಿದ್ದವಾಗ ಎಲ್ಲ ಬಂದವಾಗ ಎಲ್ಲ ಇದ್ದು ಕಾಣುತ್ತೆ. ಎಲ್ಲ ಇದ್ದವಾಗ ಏನು ಇದೆ ಹಾಕಿ ನಾವು ಬಂದಾಗ ನಾವು ಸ್ವಲ್ಪ ಗೋಳಾಗ್ತೀವಿ. ಹಾಗಾಗಿ ಇದು ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿಕೊಂಡಿದ್ದೀರಾ. ಮತ್ತೊಮ್ಮೆ ಪಾಠ ಕೇಶ ಸಂಸ್ಕೃತಿ ಬಳಗಕ್ಕೆ ಎಲ್ಲ ವಿದ್ವಾಂಸರಿಗೆ ವಂದಿಸುತ್ತಾ ಭೋಜನ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲ ಸ್ವೀಕರಿಸಿ.